ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಸಭೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಕೋಲಾರ ಹಾಲು ಒಕ್ಕೂಟದ ಪರವಾಗಿ ಪ್ರತಿನಿಧಿಯನ್ನಾಗಿ ನಂಜೇಗೌಡರನ್ನ ಬೆಳೆಸಿಕೊಡ್ಲಿಕ್ಕೆ ಸಭೆಯಲ್ಲಿ ಸರ್ವಾನುಮತ ತೀರ್ಮಾನಿಸಲಾಗಿದೆ. ನೀವು ಆಕಾಂಕ್ಷೆ ನಿಜ ಆಕಾಂಕ್ಷೆ ಎಲ್ಲದಕ್ಕೂ ಆಗಿರ್ತೀವಿ, ತೀರ್ಮಾನ ನಮ್ದಲ್ಲ. ಆದ್ರೆ ಇವತ್ತು ಅಲ್ಲಿ ಎಲ್ಲ ಒಂದು ಸದಸ್ಯರ ಸರ್ವಸಮ್ಮತ ತೀರ್ಮಾನ. ನಾನು ಕೂಡ ಆಕಾಂಕ್ಷೆ ಆಗಿದ್ದೆ, ನನಗೆ ಕೂಡ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಕೂಡ ವಿನಂತಿ ಮಾಡಿದೆ. ಆದರೆ ಅವರ ರಾಜ್ಯದಲ್ಲಿ ಒಂದು ಭವಿಷ್ಯ ಇದೆ, ಕೋಲಾರ ಜಿಲ್ಲೆಯ ಹೋಗ್ತಿ ಅನ್ನೋದಕ್ಕೆ ನಾನು ಕೂಡ ಸಹಮತಿಸಿ ಅವರನ್ನ ಒಂದು ರಾಜ್ಯ KMF ಒಕ್ಕೂಟಕ್ಕೆ ಕೋಲಾರ ಜಿಲ್ಲೆಯ ಪ್ರತಿನಿಧಿಯಾಗಿ ನಾವು ಇವತ್ತು ಸರ್ವಾನುಮತದಲ್ಲಿ ಕಳಿಸ್ಕೊಟ್ಟಿದ್ದೇವೆ. ಕಾಂಗ್ರೆಸ್ ಅಲ್ಲಿ ಯಾವ ಒಪ್ಪಂದ ನಡೆಯಲ್ಲಪ್ಪ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಂಡು ನಾನು ಕೂಡ ಅವ್ರನ್ನ ಮನವಿ ಮಾಡಿದ್ದೇನೆ. ನಾನು ಕೂಡ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಗೌರವದಿಂದ ಈ ಒಂದು ರಾಜ್ಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರಲ್ಲಿ, ಶಾಸಕರಾಗಿರ್ತಕ್ಕ ನಂಜೇಗೌಡರಲ್ಲಿ, ಪತ್ತೂರು ಮಂಜುನಾಥ್, ಅನಿಲ್ ಕುಮಾರ್, ಎಲ್ಲ ನಜೀರ್ ಅಹಮದ್ ಆದಿಯಾಗಿ, ರಮೇಶ್ ಕುಮಾರ್ ಆದಿಯಾಗಿ, ನಮ್ಮ ಸಹೋದರಿ ರೂಪಕಲಾ ಶಶಿಧರ್ ಆದಿಯಾಗಿ ಎಲ್ಲರನ್ನೂ ಕೂಡ ಮನವಿ ಮಾಡಿದ್ದೇವೆ. ಒಂದು ಅವಕಾಶವನ್ನು ಮಾಡಿಕೊಡಿ. ಇದುವರೆಗೂ ಕೂಡ ಬಹಳಷ್ಟು ವರ್ಷಗಳಿಂದ ಸ್ಥಳೀಯರು ಯಾರು ಕೂಡ ರಮೇಶ್ ಕುಮಾರ್ ಆದ ನಂತರ ಅವಕಾಶವನ್ನು ಕೊಟ್ಟಿಲ್ಲ. ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ. ಆ ಶಾಸಕರು ಆಯಾ ತಾಲೂಕಿನ ಮಟ್ಟಿಗೆ, ಕ್ಷೇತ್ರದ ಮಟ್ಟಿಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಎರಡು ಮಾತು. ಆದರೆ ಜಿಲ್ಲೆಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ತರಲಿಕ್ಕೆ ಸ್ಥಳೀಯರ ಅಗತ್ಯವಿದೆ. ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಮನವಿ ಮಾಡಿದ್ವಿ, ಅದನ್ನ ಎರಡು ಮಾತಿಲ್ಲ. ಆ ಸಂದರ್ಭದಲ್ಲಿ ಗೌರವಯುತ ಮುನಿಯಪ್ಪ ಸಾಹೇಬರು ಇದ್ದರು ಸಭೆಯಲ್ಲಿ. ಆದರೂ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರಿಗೇನು ಅವಕಾಶ ಇದೆ, ನಾವು ಹೋಗ್ತೀವಿ ಅಂದಾಗ ಹಾಗೆ ಅಂತೇಳಿ ನಾವು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ವಿ. ಭರವಸೆ ಏನು ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಯಾವುದೇ ಅಕ್ರಮಗಳಾದಾಗ ಯಾವತ್ತಿಗೂ ಸಾಫ್ಟ್ ಆಗೋದಿಲ್ಲ, ಇವತ್ತಿಗೂ ಆಗಿಲ್ಲ, ಮುಂದೆ ಆಗೋದಿಲ್ಲ. ಪಕ್ಷದ ವಿಚಾರ ಬಂದಾಗ ಏನೇನೋ ಮಾತು ಕೈಗಟ್ಟು ಬಿದ್ದು ನಾವೆಲ್ಲ ಕೂಡ ಒಂದೇ ಪಕ್ಷದವರು ಹೋಗ್ತೀವಿ.